ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 21ನೇ ವಾಕ್ಯ. ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿವೆ, ಯೆಹೋವನ ಸಂಕಲ್ಪವೇ ಈಡೇರುವುದು. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿವೆ, ಯೆಹೋವನ ಸಂಕಲ್ಪವೇ ಈಡೇರುವುದು. ಸಾಮಾನ್ಯವಾಗಿ ಪ್ರಿಯರೇ, ನಾವು ಅನೇಕ ರೀತಿಯಾದಂಥ ಆಲೋಚನೆಗಳನ್ನ ಮಾಡುತ್ತೇವೆ, ಅನೇಕ ರೀತಿಯಾದಂಥ ಯೋಜನೆಗಳನ್ನ ಇಟ್ಟುಕೊಳ್ಳುತ್ತೇವೆ, ಅನೇಕ ರೀತಿಯಾದಂಥ ಸಂಕಲ್ಪಗಳನ್ನ ನಮ್ಮ ಜೀವಿತವನ್ನ ಕುರಿತಾಗಿ ನಾವು ಇಟ್ಟುಕೊಳ್ಳುತ್ತೇವೆ. ಒಂದು ಉದಾಹರಣೆಗೆ ಹೇಳಬೇಕಾದ್ರೆ, ನಮ್ಮ ಜೀವಿತದಲ್ಲಿ ಯಾವುದೋ ಒಂದು ಸಾಧನೆ ಮಾಡಬೇಕೆಂಬುದಾಗಿ ನಾವು ಹೊರಟಿರುವಾಗ ಆ ಸಾಧನೆ ಹೇಗೆಲ್ಲ ಮಾಡಬೇಕು, ಅದಕ್ಕೆ ಯಾವ ರೀತಿಯಲ್ಲಿ ದಾರಿ ಇದ್ದಾವೆ, ಯಾವುದು ಮಾಡಿದ್ರೆ ಆ ಸಾಧನೆ ಅಥವಾ ಗುರಿಯನ್ನು ತಲುಪಬಹುದು ಎಂಬುದಾಗಿ ಮನುಷ್ಯರಾದ ನಾವುಗಳು ಅನೇಕ ರೀತಿಯಾದಂಥ ಆಲೋಚನೆಗಳನ್ನ ಮಾಡುವುದುಂಟು. ಅದು ಮಾತ್ರವಲ್ಲದೆ ನಮ್ಮ ಜೀವಿತದಲ್ಲಿ ಇರುವಂತ ಒಳ್ಳೆಯದಕ್ಕಾಗಲಿ ಕೆಟ್ಟದ್ದಕ್ಕಾಗಲಿ ಪ್ರಿಯ ದೇವರ ಮಕ್ಕಳೇ, ಯಾವುದೇ ಒಂದು ವಿಚಾರದಲ್ಲಿಯೂ ನಾವು ಅನೇಕ ರೀತಿಯಾದಂಥ ಆಲೋಚನೆಗಳನ್ನ ಮಾಡುತ್ತೇವೆ. ನಾವು ಮಾಡುವಂತ ಆಲೋಚನೆಗಳು ಖಂಡಿತವಾಗಿಯೂ ಕೆಲವು ಸಮಯ ಪರಿಹಾರಕಾರವಾಗಿ ಇರಬಹುದು, ಕೆಲವು ಸಮಯ ಪರಿಹಾರಕಾರವಾಗಿ ಇಲ್ಲದೆ ಹೋಗಬಹುದು. ಅಂದರೆ ಕೆಲವು ಸಮಯ ನೆರವೇರಬಹುದು, ಕೆಲವು ಸಮಯ ನೆರವೇರದೆ ಹೋಗಬಹುದು. ಆದರೆ ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಭವಿಷ್ಯವನ್ನು ಕುರಿತಾಗಿರಬಹುದು, ಸೇವೆಯನ್ನು ಕುರಿತಾಗಿರಬಹುದು, ಜೀವಿತವನ್ನು ಕುರಿತಾಗಿರಬಹುದು, ಯಾವುದೇ ಒಂದು ವಿಚಾರವನ್ನ ಕುರಿತಾಗಿ ಮನುಷ್ಯರು ಏನು ಮಾಡ್ತಾರೆ ಅಂದ್ರೆ, ಸಾಮಾನ್ಯವಾಗಿ ಮನುಷ್ಯರು ಅನೇಕ ರೀತಿಯಾದಂಥ ಆಲೋಚನೆಗಳನ್ನ ಇಟ್ಟುಕೊಳ್ಳುತ್ತಾರೆ, ಅನೇಕ ರೀತಿಯಾದಂಥ ಯೋಚನೆಯನ್ನ ಮಾಡುತ್ತಾರೆ. ಆದರೆ ಪ್ರಿಯರಿದ್ದು ಯಾವ ಯೋಚನೆಯೂ ನಿಲ್ಲುವುದಲ್ಲ, ಯಾವ ಯೋಚನೆಯೂ ನಡೆಯುವುದೂ ಕೂಡ ಇಲ್ಲ. ಯಾಕೆಂದರೆ ದೇವರ ಆಲೋಚನೆ ಮಾತ್ರವೇ ನಡೀತದಂತೆ. ಅದಕ್ಕೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿವೆ, ಯೆಹೋವನ ಸಂಕಲ್ಪವೇ ಈಡೇರುವುದು ಎಂಬುದಾಗಿ. ಪ್ರಿಯರ, ದೇವರ ಸಂಕಲ್ಪ ಯಾವುದಿದೆಯೋ, ದೇವರ ಉದ್ದೇಶ ಯಾವುದಿದೆಯೋ ಅದು ಮಾತ್ರವೇ ನಿಮ್ಮ ಜೀವಿತದಲ್ಲಿ ನಡೆಯುತ್ತದೆ. ಅದು ಯಾವುದೇ ಆಗಿರ್ಬೋದು, ಒಂದು ಒಳ್ಳೆಯದಾಗಿರ್ಬೋದು ಅಥವಾ ಕೆಟ್ಟದಾಗಿರ್ಬೋದು, ಒಂದು ದುರ್ಘಟನೆಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಘಟನೆಗಳಾಗಿರ್ಬೋದು, ನಿಮ್ಮ ಜೀವಿತದಲ್ಲಿ ಆಗ್ತಾ ಇದೆ ಅಂದ್ರೆ ಅದು ದೇವರ ಉದ್ದೇಶವಿದೆ. ಅದರಿಂದ ಏನೋ ಒಂದು ಪಾಠವನ್ನ ನೀವು ಕಳೆಯುತ್ತಿದ್ದೀರಿ. ನನ್ನೊಟ್ಟಿಗೆ ತೆಗೆದುಕೊಳ್ಳ್ರಿ ಕೀರ್ತನೆಗಳ ಪುಸ್ತಕ 33ನೇ ಅಧ್ಯಾಯ 11ನೇ ವಾಕ್ಯ. ಯೆಹೋವನ ಆಲೋಚನೆಯೇ ಶಾಶ್ವತವಾಗಿಯೇ ನಿಲ್ಲುವುದು, ಆತನ ಸಂಕಲ್ಪವು ಎಂದಿಗೂ ಕದಲುವುದಿಲ್ಲ. ದೇವರ ಆಲೋಚನೆ ಶಾಶ್ವತವಾಗಿ ನಿಲ್ಲುತ್ತಂತೆ, ಆತನ ಸಂಕಲ್ಪ ಎಂದಿಗೂ ಕದಲುವುದಿಲ್ಲ. ಅಂದರೆ ಆತನು ಮಾಡಿರುವಂಥ ಆಲೋಚನೆ ಯಾವತ್ತಿಗೂ ಬದಲಾವಣೆ ಆಗೋದಿಲ್ಲ. ಒಂದು ಉದಾಹರಣೆಗೆ ನಾನು ಒಂದು ಉದಾಹರಣೆಯಲ್ಲಿ ಕಥೆ ರೂಪದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬ ವ್ಯಕ್ತಿ ಸೇವೆ ಮಾಡ್ತಾ ಇದ್ರು, ಒಬ್ಬ ದೇವ ಸೇವಕರು ದೇವರ ಸೇವೆಯನ್ನು ಹೇಗೆ ಸೇವೆ ಮಾಡ್ತಾ ಇದ್ರು ಎಂಬುದಾಗಿ ನೋಡೋದಾದ್ರೆ, ಅವರು ಅಲ್ಲಿಗೆ ಹೋಗಿ ಗ್ರಾಮಕ್ಕೆ ಹೋಗಿ ಪಟ್ಟಣಕ್ಕೆ ಹೋಗಿ ಟ್ರ್ಯಾಕ್ಸ್ ಹಂಚೋದ್ರ ಮುಖಾಂತರ ದೇವರ ಸ್ವಾರ್ಥೆಯನ್ನು ತಲುಪಿಸಿ ದೇವರ ಬಗ್ಗೆ ತಿಳಿಸ್ತಾ ಬರ್ತಾ ಇದ್ರು. ಇವರು ಹೀಗೆ ಮಾಡ್ತಾ ಇರಬೇಕಾದ್ರೆ ಒಂದು ಸಮಯ ಬಂತು, ಬಹಳ ಜನ ರಕ್ಷಣೆ ಹೊಂದುತ್ತಾ ಇದ್ರು. ಇವರು ಹೇಳುವಂತ ವಾಕ್ಯವನ್ನ ಕೇಳಿ ಅನೇಕ ರಕ್ಷಣೆ ಹೊಂದುತ್ತಾ ಇದ್ರು. ಇವ್ರೇನ್ ಮಾಡಿದ್ರು ಅಂದ್ರೆ, ಈ ದೇವ ಸೇವಕರು ಅಕ್ಕಪಕ್ಕದಲ್ಲಿರುವಂತ ದೇವಾಲಯಕ್ಕೆ ಅಂದ್ರೆ ಸಭೆಗಳಿಗೆ ಕಳಿಸಿಕೊಟ್ರು. ಆದರೆ ಇವರ ಮನಸ್ಸಿನಲ್ಲೊಂದು ಯೋಚನೆ ಬಂತು, ಯಾಕೆ ನಾನೇ ಆತ್ಮವನ್ನು ಆದಾಯ ಮಾಡಿ ನಾನೇ ಒಂದು ಸ್ವಂತ ಸಭೆಯನ್ನು ಕಟ್ಟಬಾರದು, ನಾನೇ ಒಂದು ಸ್ವಂತ ಸಭೆಯನ್ನು ಸ್ಥಾಪಿಸಬಾರದು ಎಂಬುದಾಗಿ ಒಂದು ಆಲೋಚನೆ ಬಂತು. ಆತನ ಏನ್ ಮಾಡಿದನಂದ್ರೆ, ಸ್ವಲ್ಪ ದಿವಸ ತನ್ನ ಊರಿನಲ್ಲೇ ದೇವರ ಆಲಯವನ್ನು ಕಟ್ಟುವುದಕ್ಕಾಗಿ, ಸಭೆಯನ್ನು ಕಟ್ಟುವುದಕ್ಕಾಗಿ ಆತನು ಉದ್ದೇಶ ಮಾಡಿ ಸಭೆಯನ್ನು ಕಟ್ಟಿದ್ರು. ಸಭೆಯನ್ನು ಕಟ್ಟಿದ ಮೇಲೆ ಅವರು ಸಭೆಗಳಲ್ಲಿ ಸುಮಾರು 300 ಜನ ಆತ್ಮವನ್ನ ಆದಾಯ ಪಡಿಸಿ ಸುಮಾರು 3 ವರ್ಷಗಳ ಕಾಲ ಒಳ್ಳೆ ರೀತಿಯಲ್ಲಿ ಸೇವೆಯನ್ನ ಮಾಡ್ತಾ ಇದ್ರು. ಆದರೆ ಅವರಿಗೆ ಒಂದು ತೃಪ್ತಿಯೇ ಸಿಗಲಿಲ್ಲ, ಒಂದು ಸಮಾಧಾನವೇ ಸಿಗಲಿಲ್ಲ. ಆ ಸಮಯದಲ್ಲಿ ಒಂದು ಉನ್ನತವಾದ ದೇವ ಸೇವಕರನ್ನ ಅವರು ಕರೆಸುತ್ತಾರೆ, ಒಂದು ಉನ್ನತವಾದ ದೇವರ ಪ್ರವಾದಿಯನ್ನ ಅವರು ಕರೆಸುತ್ತಾರೆ. ಅವರ ಹತ್ರ ಹೇಳ್ತಾರೆ, ಅಯ್ಯ ನೋಡ್ರಿ ಅಯ್ಯ, ನನ್ನ ಸೇವೆಯಲ್ಲಿ ನನಗೆ ಯಾವುದೇ ತೃಪ್ತಿಕರವಾಗಿ ಕಾಣಿಸ್ತಾ ಇಲ್ಲ, ಯಾವುದೇ ಸಮಾಧಾನ ನನಗೆ ಕಂಡು ಬರುತ್ತಿಲ್ಲ ಎಂಬುದಾಗಿ ಅವರು ಹೇಳಿದಾಗ, ಆ ದೇವ ಸೇವಕರು ಅಂದ್ರೆ ಆ ಪ್ರವಾದಿ ಏನ್ ಮಾಡ್ತಾರೆ ಅಂದ್ರೆ, ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿದ ಮೇಲೆ ಹೇಳ್ತಾರೆ, ಈ ಸೇವೆ ಮಾಡುವಂತೆ ನಿಮಗೆ ಪ್ರೇರೇಪಣೆ ಕೊಟ್ಟವರು ಯಾರು, ಅಥವಾ ನಿಮ್ಮನ್ನ ಈ ರೀತಿ ಸೇವೆ ಮಾಡ್ಲಿಕ್ಕೆ, ಈ ಸಭೆ ಕಟ್ಟುವುದಕ್ಕೆ ಆಲೋಚನೆ ಕೊಟ್ಟವರು ಯಾರು ಎಂಬುದಾಗಿ ಕೇಳಿದಾಗ ಅವ್ರು ಹೇಳ್ತಾರೆ, ಇದಕ್ಕಿಂತ ಮುಂಚೆ ನಾನು ಈ ರೀತಿಯಲ್ಲಿ
ಸ್ವಾರ್ಥ ಸಾರ್ತಾ ಇದ್ದೆ. ಈ ರೀತಿಯಲ್ಲಿ ನಾನು ಅನೇಕ ಹಳ್ಳಿಗಳಿಗೆ ಹೋಗ್ತಾ ಇದ್ದೆ, ಗ್ರಾಮಗಳಿಗೆ, ಪಟ್ಟಣಗಳಿಗೆ, ದೇಶಗಳಿಗೆ ಹೋಗಿ ದೇವರ ಸ್ವಾರ್ಥನ ಸಾರಿ ಅಲ್ಲಿಯ ಪಕ್ಕದಲ್ಲಿರುವಂತಹ ಸಭೆಗಳಿಗೆ ನಾನು ಆತ್ಮಗಳನ್ನು ಕಳಿಸ್ತಾ ಇದ್ದೆ. ಆದ್ದರಿಂದ ನನ್ನ ಮನಸ್ಸಿನಲ್ಲಿ ಈ ರೀತಿಯಾದ ಒಂದು ಆಲೋಚನೆ ಬಂತು. ಆದ್ದರಿಂದ ಸಭೆಯನ್ನು ಕಟ್ಟಿದೆ ಎಂಬುದಾಗಿ ಅವರು ಹೇಳಿದಾಗ, ಮೊದಲು ಈ ಸಭೆಯನ್ನು ಬೇರೆಯವರಿಗೆ ಹಸ್ತಾಂತರಿಸಿ, ನೀವು ದೇವರು ನಿಮಗೆ ಆಲ್ರೆಡಿ ಪ್ಲಾನ್ ಮಾಡಿಟ್ಟಿರುವಂತ, ಉದ್ದೇಶ ಮಾಡಿಟ್ಟಿರುವಂತ ಆತನ ಆಲೋಚನೆಗೆ ಸರಿಯಾಗಿ ನಿಮ್ಮನ್ನ ನಡ್ಕೊಳ್ರಿ ಎಂಬುದಾಗಿ ಆ ಒಂದು ಪ್ರವಾದಿಯು ಅವರಿಗೆ ಹೇಳ್ತಾರೆ. ಆ ಸಮಯದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪ್ರಿಯರೇ, ಅವರು ಕೂಡ ಸ್ವಲ್ಪ ದಿವಸದ ಮೇಲೆ ಅವರು ಇನ್ನೊಬ್ಬರ ಕೈಗೆ ನಂಬಿಗಸ್ತನಾಗಿ ಒಬ್ಬ ಸೇವಕನ್ನ ಎಬ್ಬಿಸಿ ಅವನ ಕೈಗೆ ಸೇವೆಯನ್ನು ಒಪ್ಪಿಸಿಕೊಟ್ಟು, ಆ ಸಭೆಯನ್ನು ಒಪ್ಪಿಸಿಕೊಟ್ಟು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿಂದ ಹೊರಟು ಹೋಗುತ್ತಾರೆ. ಅವರು ಹೊರಗಡೆ ಹೋಗಿ ಮತ್ತೆ ಸ್ವಾರ್ಥ ಸಾರುವಂತ ದೇವರ ಸೇವೆಯನ್ನ ಮಾಡ್ತಾರೆ. ನೋಡ್ರಿ, ಆ ಮನುಷ್ಯನು ಬೇರೆ ರೀತಿಯಲ್ಲಿ ಆಲೋಚನೆ ಮಾಡಿದ್ರು, ಆ ದೇವ ಸೇವಕರು ಬೇರೆ ರೀತಿಯಲ್ಲಿ ಆಲೋಚನೆ ಮಾಡಿದ್ರು. ಆದ್ರೆ ದೇವರ ಉದ್ದೇಶ ಏನಿತ್ತೋ, ದೇವರ ಆಲೋಚನೆ ಏನಿತ್ತೋ ಅದು ಮಾತ್ರವೇ ನೆರವೇರಿತು. ಹಾಗೆಯೇ ನಿಮ್ಮ ಜೀವಿತದಲ್ಲಿಯೂ ಏನೋ ಒಂದು ದೇವರ ಉದ್ದೇಶವಿದೆ, ದೇವರ ಆಲೋಚನೆ ಇದೆ. ಯಾವುದಕ್ಕೂ ಚಿಂತೆ ಮಾಡಬೇಡ್ರಿ, ಯಾವೊಂದು ವಿಷಯವನ್ನ ಕುರಿತಾಗಿ ನೀವು ಆಲೋಚನೆ ಮಾಡಬೇಡ್ರಿ. ನಡೆಯುವುದೆಲ್ಲ ಒಳ್ಳೆಯದಕ್ಕಾಗಿಯೇ, ನಡೀತಾ ಇರೋದು ಕೂಡ ಒಳ್ಳೆಯದಕ್ಕಾಗಿಯೇ, ನಡೆದದ್ದು ಕೂಡ ಒಳ್ಳೆಯದಕ್ಕಾಗಿಯೇ ದೇವರು ನಿಮ್ಮ ಜೀವಿತದಲ್ಲಿ ಒಂದು ಒಳ್ಳೆ ಪಾಠವನ್ನ ಕಳಿಸುತ್ತಿದ್ದಾನೆ. ಆದ್ರಿಂದ ಪ್ರಿಯ ದೇವರ ಮಕ್ಕಳೇ, ದೇವರ ಆಲೋಚನೆ ಶಾಶ್ವತವಾಗಿ ನಿಲ್ಲುತ್ತದೆ. ಆತನ ಸಂಕಲ್ಪ ಎಂದಿಗೂ ಕದಲುವುದಿಲ್ಲ. ನಿಮ್ಮ ಜೀವಿತದಲ್ಲಿ ದೇವರೊಂದು ಆಲೋಚನೆ ಇಟ್ಟುಕೊಂಡಿದ್ದಾನೆ, ಆತನ ಒಂದು ಸಂಕಲ್ಪವನ್ನು ಇಟ್ಟುಕೊಂಡಿದ್ದಾನೆ. ಅದು ಯಾವ ಕಾರಣಕ್ಕೂ ಯಾವ ಸಮಯದಲ್ಲೂ ಬದಲಾಗುವುದಿಲ್ಲ, ಅದು ಕದಲುವುದಿಲ್ಲ. ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನು ಅಂತ ತಂದೆಯಾದ ದೇವರೇ, ಈ ದಿನಕ್ಕಾಗಿ ಸ್ತೋತ್ರಪ್ಪ. ಈ ದಿನದಲ್ಲಿ ಸ್ವಾಮಿ, ನಿನ್ನ ವಾಕ್ಯವನ್ನು ಕೇಳುವಂತ ನಿನ್ನ ಮುದ್ದು ಮಕ್ಕಳನ್ನ ಆಶೀರ್ವಾದ ಮಾಡ್ರಿ. ನಿನ್ನ ವಾಕ್ಯದಲ್ಲಿ ಬರೆದಿರುವ ಹಾಗೆ ಸ್ವಾಮಿ, ಹೌದು ದೇವರೇ, ಮನುಷ್ಯನ ಸಂಕಲ್ಪಗಳು ಅನೇಕವಿದ್ದರೂ ಯೆಹೋವನ ಸಂಕಲ್ಪವೇ ಈಡೇರುವುದು ಎಂಬ ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ಸಂಧಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ದೇವರೇ. ಹಾಗೆ ಸ್ವಾಮಿ, ದೇವರ ಸಂಕಲ್ಪ ಶಾಶ್ವತವಾದದ್ದು, ಅದು ಎಂದಿಗೂ ಕದಲುವುದಿಲ್ಲ ಎಂಬ ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ಸ್ಪಷ್ಟವಾಗಿ ನೇರವಾಗಿ ನಮ್ಮೊಟ್ಟಿಗೆ ಮಾತನಾಡದ ನನ್ನ ದೈವಿಕ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ದೇವರೇ, ವಾಕ್ಯವನ್ನು ಕೇಳುತ್ತಿರುವಂತ ಪ್ರತಿಯೊಬ್ಬೊಬ್ಬರ ಮಕ್ಕಳನ್ನು ಆಶೀರ್ವಾದ ಮಾಡ್ರಿ. ನಿನ್ನ ಚಿತ್ತಕ್ಕೆ ಅನುಗುಣವಾಗಿ ಅವರು ನಡೆಯುವಂತೆ, ನಿನ್ನ ಆಲೋಚನೆಗೆ ಅನುಗುಣವಾಗಿ ಅವರು ನಡೆಯುವಂತೆ, ಅವರ ಜೀವಿತದಲ್ಲಿ, ಅವರ ಸೇವೆಯಲ್ಲಿ ಅವರು ನಿನ್ನ ಚಿತ್ತವನ್ನು ಅರಿತುಕೊಂಡು ಮಾಡುವಂತೆ ಕೃಪೆ ಮಾಡ್ರಿ, ಸಹಾಯ ಮಾಡ್ರಿ. ನೀನು ಹಾಗೇ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಹಿಮೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುವ ತಂದೆಯ ದೇವರೇ, ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.